ಈ ಸೀಸನಲ್ಲಿರೋ ಕಂಟೆಸ್ಟೆಂಟ್ ನಿಮಗೆ ಏನಾದರೂ ಯಾರಾದರೂ ಕ್ಲೋಸಾ ಇದ್ದಾರಾ? ನನಗೆ ಕ್ಲೋಸ್ ಅಂತ ಯಾರೂ ಇಲ್ಲ. ಅಂದರೆ ಇವಾಗ ನಾನು ನಮ್ರತಾ ಅವ್ರನ್ನ ತುಂಬ ಸಲ ಮೀಟ್ ಮಾಡಿದ್ದೀನಿ, ಬಿಕಾಸ್ ನಾವು ಒಂದೇ ಇದರಲ್ಲಿ ವರ್ಕ್ ಮಾಡ್ತಾಯಿದ್ವಿ. ತನಿಷಾ ಅವ್ರನ್ನ ಒಂದು ಸಲ ಮೀಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಇವರು ಸಂತೋಷ್ ಅವ್ರನ್ನ ನಾನು ಈವೆಂಟ್ಸಲ್ಲಿ ಮೀಟ್ ಮಾಡಿದ್ದೀನಿ. ಕ್ಲೋಸ್ ಅಂತ ನಾನು ಇಂಡಸ್ಟ್ರಿಲಿ ನಂಗೆ ತುಂಬ ಕಮ್ಮಿ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು. ಇವಾಗ ನಾನು ಬಿಗ್ ಬಾಸ್ ಫ್ರೆಂಡ್ಸ್ಗಳನ್ನ ಬಿಟ್ಟರೆ ನನಗೆ ತುಂಬ ಕಮ್ಮಿ ಫ್ರೆಂಡ್ಸ್ ಇರೋದು. ನಂಗೆ ಅಷ್ಟೇ ವರ್ಕ್ ಸ್ಪೇಸಲ್ಲಿ ನಾನು ಎಷ್ಟು ಮೀಟ್ ಮಾಡಿದ್ದೀನೋ ಅಷ್ಟೇ. ನಮ್ರತಾ ಅವ್ರಿಗೆ ಏನಾದರೂ ಸಜೆಷನ್ಸ್ ಕೊಟ್ಟು ಬಂದ್ರಾ ನಿನ್ನೆ? ಇಲ್ಲ, ನಾನು ಸಜೆಷನ್ಸ್ ಅಂತೆಲ್ಲ ಏನಕ್ಕೋ ನಾನು ಶ್ರೀಗೌರಿ ಆಗೋಗಿದ್ದೆ, ಅಮೂಲ್ಯ ಆಗೋಗಿರಲಿಲ್ಲ. ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೇಟ್ ಅಂತ ನಾನು ಹೇಳಿದ್ನಲ್ಲ, ನಾನು ಬಿಗ್ ಬಾಸ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೆ, ನಂಗೆ ಹೇಳೋಕ್ಕೇನೂ ಇರಲಿಲ್ಲ. ಬಟ್ ನಾನು ಫಾಲೋ ಮಾಡಿಲ್ಲದೆ ಇರೋದ್ರಿಂದ ನಾನು ಯಾರನ್ನಾರು ಫೇವ್ರೇಟ್ ಅಂತ ತೊಗೊಂಡ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ಕಂಪ್ಲೀಟಾಗಿ ನೋಡಿದಾಗಷ್ಟೇ ಅದು ಫೇವ್ರೇಟು ಇಲ್ಲ ಒಪಿನಿಯನ್ ಹೇಳೋದಕ್ಕೆ ಸಾಧ್ಯ. ಸೊ ನಾನು ಫಾಲೋ ಮಾಡ್ತಿಲ್ಲದೆ ಇರೋದ್ರಿಂದ ಹೇಳೋದಕ್ಕೆ ಕಷ್ಟ. ಯಾರು ಟಾಪ್ 5 ಇರ್ಬೋದು, ಯಾರು ವಿನ್ ಆಗ್ಬೋದು ಅಂತ ನಿಮ್ಮ ಪ್ರಕಾರ? ಅದಕ್ಕೂ ನಂದು ಸೇಮ್ ಆನ್ಸರ್ ಆಗಿರುತ್ತೆ, ಇನ್ನೇನು ಇಲ್ಲ. ನಾನು ಫಾಲೋ ಮಾಡ್ತಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೆ ಯಾರು ಇರ್ತಾರೆ ಅಂತ. ಬಟ್ ನನಗೆ ಸುಮ್ಮನೆ ಒಂದು ನೋಡೋ ಇದರಲ್ಲಿ ಹೇಳಬೇಕಂದ್ರೆ ನನಗೆ ಪ್ರತಾಪ್ ಅವರಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ವಿನ್ ಆಗ್ತಾರೆ ಅನ್ನೋದಕ್ಕಿಂತ ಅವ್ರು ನನ್ನ ಪರ್ಫಾರ್ಮೆನ್ಸ್ ವೈಸ್ ನೋಡಿದಾಗ, ಅಂದರೆ ನಾನು ಜಸ್ಟ್ ಸ್ವಲ್ಪ ಬಿಟ್ಟು ನೋಡಿದಾಗ ನನಗೆ ಕಾಣಿಸ್ಕೊಂಡಿರೋದು ಅವರು ಅಂತ ಅನ್ಸುತ್ತೆ. ಅಮೂಲ್ಯ ಅವ್ರ ಸಪೋರ್ಟ್ ಯಾರಿಗೆ? ಸೀಸನ್ ನೋಡಿದೆ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕಾಗಲ್ಲ. ನೋಡಿದರೆ ಖಂಡಿತವಾಗ್ಲೂ ನನಗೆ ಯಾರು ಇಷ್ಟನೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಹೇಳ್ದಂಗೆ ನನಗೆ ನೇರವಾಗಿರೋದಂದರೆ ತುಂಬ ಇಷ್ಟ. ಸೊ ನೋಡಿಲ್ದೇ ಇರೋದ್ರಿಂದ ತುಂಬ ಕಷ್ಟ ನಾನು ಸಪೋರ್ಟ್ ಮಾಡೋದು. ಈಗ ಪರ್ಸ್ನಲಿ ಗೊತ್ತಿದ್ದಾರೆ ಅಂತ ನಾನು ಅವ್ರ ಹೆಸ್ರನ್ನೂ ತೊಗೊಳೋದಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಹೆಂಗೆ ಆಟ ಆಡ್ತಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾರು ವಿನ್ ಆದರೂ ಖುಷಿನೇ, ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರು ವಿನ್ ಆಗಬೇಕು ಅಂತ ಹೇಳ್ತೀನಿ ಅಷ್ಟೇ.